2026 ಹೊಸ ವರ್ಷದ ಹೊಸ್ತಿಲಲ್ಲಿ ನಾವಿದ್ದೇವೆ. ತುಲಾ ರಾಶಿಯವರಿಗೆ 2026 ಹೊಸ ವರ್ಷ ಹೇಗಿರಲಿದೆ? ಉದ್ಯೋಗ ಕ್ಷೇತ್ರದಲ್ಲಿರುವವರ ಬೆಳವಣಿಗೆ ಹೇಗೆ? ವಿದ್ಯಾರ್ಥಿಗಳಿಗೆ ಈ ವರ್ಷ ಶುಭದಾಯಕವೇ? ವ್ಯಾಪಾರಸ್ಥರಿಗೆ ಜ್ಯೋತಿಷ್ಯ ದಿಕ್ಸೂಚಿ ಹೇಗಿದೆ? ಕೌಟುಂಬಿಕ ಜೀವನ ಹೇಗಿರಲಿದೆ? ಆರೋಗ್ಯ, ಆರ್ಥಿಕ ಸ್ಥಿತಿಯಲ್ಲಿ ಶುಭ ಫಲಗಳಿವೆಯಾ ಎನ್ನುವ ವಾರ್ಷಿಕ ರಾಶಿಫಲ ನೋಡೋಣ. 2026ರ ರಾಶಿಫಲದ ಪ್ರಕಾರ ತುಲಾ ರಾಶಿಯವರಿಗೆ ಈ ವರ್ಷ ನಿಮಗೆ ಸಂತೋಷವನ್ನು ತರುತ್ತದೆ. ವರ್ಷದ ಆರಂಭದಲ್ಲಿ ಗುರುವು ನಿಮ್ಮ ಅದೃಷ್ಟದ ಮನೆಯಲ್ಲಿ ಸಾಗುತ್ತಾನೆ. ವರ್ಷದ ಮಧ್ಯದಲ್ಲಿ ಗುರುವು 10ನೇ ಮನೆಯಲ್ಲಿ ಮತ್ತು ಕೊನೆಯ ತ್ರೈಮಾಸಿಕದಲ್ಲಿ 11ನೇ ಮನೆಯಲ್ಲಿ ಸಾಗುತ್ತಾನೆ. ಈ ಸಮಯದಲ್ಲಿ ನಿಮಗೆ ಪ್ರಯೋಜನಗಳನ್ನು ತರುತ್ತದೆ. ಶನಿಯ ಬಗ್ಗೆ ಹೇಳುವುದಾದರೆ, ಶನಿಯು ಈ ವರ್ಷ ತುಲಾ ರಾಶಿಯ 6ನೇ ಮನೆಯಲ್ಲಿ ಇರುತ್ತಾನೆ. ರಾಹು 5ನೇ ಮನೆಯಲ್ಲಿ ಸಾಗುತ್ತಾನೆ. ಇದು ಮಕ್ಕಳಿಗೆ ಕೆಲವು ಆರೋಗ್ಯ ಸಮಸ್ಯೆಗಳನ್ನು ಉಂಟು ಮಾಡಬಹುದು. ಈ ವರ್ಷ ನೀವು ಬಹುಕಾಲದಿಂದ ಕಾಯುತ್ತಿದ್ದ ಅವಕಾಶಗಳಿಗೆ ಬಾಗಿಲು ತೆರೆಯುತ್ತದೆ. ವಿಶೇಷವಾಗಿ ಜೂನ್ 2026ರ ನಂತರ ಕರ್ಕ ರಾಶಿಯಲ್ಲಿ ಗುರುವಿನ ಪ್ರಭಾವದಿಂದ ನಿಮ್ಮ ಅದೃಷ್ಟವು ಒಳೆಯುತ್ತದೆ. ನಿಮ್ಮ ಕೆಲಸ, ವ್ಯವಹಾರ, ಪ್ರೇಮ ಜೀವನ, ಆರೋಗ್ಯ ಅಥವಾ ಶಿಕ್ಷಣ ಯಾವುದೇ ಇರಲಿ, ಪ್ರತಿಯೊಂದು ಕ್ಷೇತ್ರದಲ್ಲೂ ಹೊಸ ಬದಲಾವಣೆಗಳಾಗುತ್ತವೆ. ವರ್ಷವಿಡೀ ಮೀನಾ ರಾಶಿಯಲ್ಲಿ ಶನಿಯ ಸ್ಥಾನವು ನಿರ್ಧಾರಗಳ ಗಂಭೀರತೆ ಮತ್ತು ಜವಾಬ್ದಾರಿಯನ್ನು ಖಚಿತಪಡಿಸುತ್ತದೆ. ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಬಲಪಡಿಸುವ ಮತ್ತು ನಿಮ್ಮ ಸಾಮರ್ಥ್ಯಗಳಿಗೆ ಹೊಸ ಉಪಯೋಗಗಳನ್ನು ಕಂಡುಕೊಳ್ಳುವ ವರ್ಷವಾಗಿರುತ್ತದೆ. ಅಕ್ಟೋಬರ್ ನಂತರ ಗುರುವಿನ ಸಿಂಹ ರಾಶಿ ಪ್ರವೇಶವು ನಿಮ್ಮ ಗುರುತಿಸುವಿಕೆ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚು ಮಾಡುತ್ತದೆ. ಡಿಸೆಂಬರ್ 2026ರ ಸುಮಾರಿಗೆ ರಾಹು ಮತ್ತು ಕೇತುವಿನ ಸಂಚಾರವು ಆದ್ಯತೆಗಳಲ್ಲಿ ಸ್ಪಷ್ಟ ಬದಲಾವಣೆಯನ್ನು ತರುತ್ತದೆ. ಇನ್ನು ಆರ್ಥಿಕ ಸ್ಥಿತಿ ನೋಡುವುದಾದರೆ 2026ನೇ ವರ್ಷವು ತುಲಾ ರಾಶಿಯವರಿಗೆ ಆರ್ಥಿಕ ವಿಷಯಗಳಲ್ಲಿ ಲಾಭದಾಯಕವಾಗಲಿದೆ. ನೀವು ನಿಮ್ಮ ಹಣಕಾಸಿನ ಯೋಜನೆಗಳನ್ನು ಪರಿಣಾಮಕಾರಿಯಾಗಿ ಕಾರ್ಯಗತಗೊಳಿಸಲು ಸಾಧ್ಯವಾಗುತ್ತದೆ. ಜೂನ್ 2026ರ ನಂತರ ಗುರುವಿನ ಪ್ರಭಾವ ಆದಾಯ ಮತ್ತು ಐಷಾರಾಮಿಗಳ ಸಂಗಮವನ್ನು ಸೃಷ್ಟಿ ಮಾಡುತ್ತದೆ. ಆದಾಯ ಬೆಳವಣಿಗೆಗೆ ಹೊಸ ಅವಕಾಶಗಳನ್ನು ಉದ್ಭವಿಸುತ್ತವೆ ಮತ್ತು ಇಂದಿನ ಪ್ರಯತ್ನಗಳು ಸಹ ಫಲ ನೀಡಬಹುದು. ನಿಮ್ಮ ವೆಚ್ಚಗಳು ಮತ್ತು ಉಳಿತಾಯದ ನಡುವೆ ನೀವು ಸರಿಯಾದ ಸಮತೋಲನವನ್ನು ಕಾಯ್ದುಕೊಂಡರೆ ವರ್ಷದ ಅಂತ್ಯದ ವೇಳೆಗೆ ನೀವು ಉತ್ತಮ ಆರ್ಥಿಕ ಶಕ್ತಿಯನ್ನು ಸಾಧಿಸಬಹುದು. ವರ್ಷವಿಡೀ ಮೀನಾ ರಾಶಿಯಲ್ಲಿ ಶನಿಯ ಸ್ಥಾನವು ಶಿಸ್ತು ಮತ್ತು ಜವಾಬ್ದಾರಿಯೊಂದಿಗೆ ಮುಂದುವರಿಯಲು ನಿಮಗೆ ದಾರಿ ಮಾಡಿಕೊಡುತ್ತದೆ. ಹೂಡಿಕೆಯಲ್ಲಿ ಆಸಕ್ತಿ ಹೊಂದಿರುವವರಿಗೆ ಈ ವರ್ಷ ಸರಿಯಾದ ಅವಕಾಶ ಸಿಗಬಹುದು. ನೀವು ಯೋಚನೆ ಮಾಡಿ ನಿರ್ಧಾರಗಳನ್ನು ತೆಗೆದುಕೊಂಡರೆ ಅಕ್ಟೋಬರ್ ನಂತರ ಆರ್ಥಿಕ ನಿರ್ಧಾರಗಳಲ್ಲಿ ಹೆಚ್ಚಿನ ಸ್ಪಷ್ಟತೆ ಲಕ್ಷಣ ಕಂಡು ಬರುತ್ತವೆ. ಕುಟುಂಬದಿಂದ ಹಣಕಾಸಿನ ಬೆಂಬಲ ಲಭ್ಯವಿದೆ. ಇದು ನಿಮ್ಮ ಯೋಜನೆಗಳನ್ನು ಪೂರೈಸಲು ನಿಮಗೆ ಸಹಾಯ ಮಾಡುತ್ತದೆ. ನೀವು ವ್ಯವಹಾರದಲ್ಲಿದ್ದರೆ ಡಿಸೆಂಬರ್ 2026ರ ಸುಮಾರಿಗೆ ರಾಹು ಮತ್ತು ಕೇತುವಿನ ಸಂಚಾರದಿಂದಾಗಿ ಆದ್ಯತೆಗಳಲ್ಲಿ ಬದಲಾವಣೆಯೊಂದಿಗೆ ಲಾಭದ ನಿರೀಕ್ಷೆಗಳು ಹೊರಹೊಮ್ಮುತ್ತವೆ. ಇನ್ನು ವೃತ್ತಿ ಜೀವನ ನೋಡುವುದಾದರೆ ತುಲಾ ರಾಶಿಯವರಿಗೆ 2026 ವರ್ಷವು ವೃತ್ತಿ ವ್ಯವಹಾರದಲ್ಲಿ ಸ್ಥಿರತೆ ಮತ್ತು ಬೆಳವಣಿಗೆಯನ್ನು ತರುತ್ತದೆ. ನಿಮ್ಮ ದಕ್ಷತೆ ಮತ್ತು ನಡವಳಿಕೆಯ ಮೂಲಕ ನೀವು ಕೆಲಸದ ಸ್ಥಳದಲ್ಲಿ ಸಕಾರಾತ್ಮಕ ಖ್ಯಾತಿಯನ್ನು ಗಳಿಸುವಿರಿ. ವರ್ಷವಿಡೀ ಮೀನಾ ರಾಶಿಯಲ್ಲಿ ಶನಿಯ ಸ್ಥಾನವು ಜವಾಬ್ದಾರಿಗಳಿಂದ ಒತ್ತಡವನ್ನು ಉಂಟು ಮಾಡಬಹುದು. ಆದರೂ ಸಮಯ ಮುಂದುವರಿದಂತೆ ನಿಮ್ಮ ಕಠಿಣ ಪರಿಶ್ರಮದ ಫಲಿತಾಂಶಗಳು ಸ್ಪಷ್ಟವಾಗಿ ಗೋಚರಿಸುತ್ತವೆ. ಜೂನ್ 2026ರ ನಂತರ ಕರ್ಕಾಟಕ ರಾಶಿಗೆ ಗುರುವಿನ ಪ್ರವೇಶವು ವೃತ್ತಿ ಜೀವನದ ವಿಸ್ತರಣೆ ಮತ್ತು ಹೊಸ ಅವಕಾಶಗಳನ್ನು ಮಾಡಿಕೊಡುತ್ತದೆ. ಸ್ಥಾನ, ಜವಾಬ್ದಾರಿ ಮತ್ತು ಕೆಲಸದ ಶೈಲಿ ಎಲ್ಲವೂ ಸುಧಾರಣೆಗೆ ಅವಕಾಶಗಳನ್ನು ತೆರೆಯುತ್ತದೆ. ನೀವು ಹೊಸ ಕೆಲಸ ಅಥವಾ ವ್ಯವಹಾರ ವಿಸ್ತರಣೆಯನ್ನು ಮಾಡಬೇಕೆಂದಿದ್ದರೆ ಈ ವರ್ಷ ಅನುಕೂಲವಾಗಿದೆ. ಅಕ್ಟೋಬರ್ ನಂತರ ಗುರುವಿನ ಸಿಂಹ ರಾಶಿ ಪ್ರವೇಶವು ಕೆಲಸದ ಸ್ಥಳದಲ್ಲಿ ಹೆಚ್ಚಿದ ಮನ್ನಣೆ ಮತ್ತು ಪ್ರಭಾವಕ್ಕೆ ಅವಕಾಶ ಸೃಷ್ಟಿ ಮಾಡಿಕೊಡುತ್ತದೆ. ನೀವು ವ್ಯವಹಾರದಲ್ಲಿದ್ದರೆ ಪಾಲುದಾರಿಕೆಗಳು ಲಾಭದಾಯಕ ಅವಕಾಶಗಳನ್ನು ನೀಡಬಹುದು. ಸವಾಲುಗಳು ಎದುರಾಗುತ್ತವೆ, ಆದರೆ ನಿಮ್ಮ ತಿಳುವಳಿಕೆ ಮತ್ತು ತಾಳ್ಮೆ ಅವುಗಳನ್ನು ನಿಭಾಯಿಸಲು ನಿಮಗೆ ಸಹಾಯ ಮಾಡುತ್ತದೆ. ಒಟ್ಟಾರೆಯಾಗಿ ಈ ವರ್ಷ ನಿಮ್ಮ ವೃತ್ತಿ ಜೀವನದಲ್ಲಿ ಹೊಸ ಎತ್ತರವನ್ನು ತಲುಪಲು ಅವಕಾಶಗಳನ್ನು ನೀಡುತ್ತದೆ. ಇನ್ನು ವೈವಾಹಿಕ ಜೀವನ ನೋಡುವುದಾದರೆ 2026 ವರ್ಷದ ಆರಂಭದಲ್ಲಿ ನಿಮ್ಮ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಒತ್ತಡ ಉಂಟಾಗಬಹುದು. ಈ ಸಮಯದಲ್ಲಿ ನಿಮ್ಮ ಸಂಗಾತಿಯೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳಲು ಪ್ರಯತ್ನಿಸಿ ಮತ್ತು ಅವರಿಂದ ಕೋಪಗೊಳ್ಳದಿರುವುದು ಉತ್ತಮ. ಈ ಅವಧಿಯಲ್ಲಿ ನಿಮ್ಮ ತಾಳ್ಮೆ ಪರೀಕ್ಷೆಯಾಗಲಿದೆ. ನಿಮ್ಮಿಬ್ಬರ ನಡುವೆ ಉತ್ತಮ ತಿಳುವಳಿಕೆ ಇರಬಹುದು. ಮಕ್ಕಳ ಆರೋಗ್ಯವು ಉತ್ತಮವಾಗಿರುತ್ತದೆ. ಒಟ್ಟಾರೆ ಈ ವರ್ಷ ನೀವು ನಿಮ್ಮ ಸಂಗಾತಿ ಮತ್ತು ಮಕ್ಕಳೊಂದಿಗೆ ಪ್ರವಾಸಕ್ಕೆ ಹೋಗಬಹುದು. ಇದರಿಂದ ನಿಮ್ಮ ನಡುವೆ ಪ್ರೀತಿ ಮತ್ತು ಸಾಮರಸ್ಯ ಬರುತ್ತದೆ. ಇದರ ಮೂಲಕ ಇಬ್ಬರ ನಡುವಿನ ದೂರುಗಳು ಸಹ ದೂರವಾಗುತ್ತವೆ.
ಇನ್ನು ಆರೋಗ್ಯ ವಿಚಾರ ನೋಡುವುದಾದರೆ 2026ನೇ ವರ್ಷವು ತುಲಾ ರಾಶಿಯವರಿಗೆ ಆರೋಗ್ಯದ ದೃಷ್ಟಿಯಿಂದ ಒಟ್ಟಾರೆಯಾಗಿ ಅನುಕೂಲವಾಗಿದೆ. ವರ್ಷದ ಆರಂಭದಲ್ಲಿ ಮೀನ ರಾಶಿಯಲ್ಲಿ ಶನಿಯ ಪ್ರಭಾವ ನಿಮ್ಮ ದೇಹಕ್ಕೆ ಹೆಚ್ಚುವರಿ ವಿಶ್ರಾಂತಿಯ ಅಗತ್ಯವನ್ನುಂಟು ಮಾಡಬಹುದು. ವರ್ಷದ ಆರಂಭದಲ್ಲಿ ನೀವು ಸ್ವಲ್ಪ ಒತ್ತಡವನ್ನು ಅನುಭವಿಸಬೇಕಾಗುತ್ತದೆ, ಆದರೆ ಸಮಯ ಕಳೆದಂತೆ ನಿಮ್ಮ ಆರೋಗ್ಯವು ಸುಧಾರಿಸುತ್ತದೆ. ಜೂನ್ 2026 ನಂತರ ಗುರುವು ಕರ್ಕಾಟಕ ರಾಶಿಗೆ ಪ್ರವೇಶಿಸುವುದರಿಂದ ನಿಮ್ಮ ಶಕ್ತಿಯ ಮಟ್ಟಗಳು ಕ್ರಮೇಣ ಹೆಚ್ಚಾಗುತ್ತವೆ. ನಿಮ್ಮ ಆಹಾರ, ನಿದ್ರೆ ಮತ್ತು ವ್ಯಾಯಾಮದ ಬಗ್ಗೆ ನೀವು ನಿಯಮಿತವಾಗಿ ಗಮನ ಹರಿಸಬೇಕು. ವರ್ಷದ ಮಧ್ಯಭಾಗದಲ್ಲಿ ಸಮತೋಲನವನ್ನು ಕಾಪಾಡಿಕೊಳ್ಳುವುದು ವಿಶೇಷವಾಗಿ ಮುಖ್ಯವಾಗಿರುತ್ತದೆ. ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳು ಸಹ ಸುಧಾರಿಸುವ ಸಾಧ್ಯತೆ ಇದೆ. ವರ್ಷದ ಕೊನೆಯಲ್ಲಿ ರಾಹು ಮತ್ತು ಕೇತುವಿನ ಬದಲಾವಣೆಯೊಂದಿಗೆ ಮಾನಸಿಕ ಸ್ಪಷ್ಟತೆಯು ಸುಧಾರಿಸುತ್ತದೆ. ವರ್ಷದ ಕೊನೆಯಲ್ಲಿ ನೀವು ಹೆಚ್ಚು ಶಕ್ತಿಯುತ ಮತ್ತು ಸಮತೋಲನವನ್ನು ಅನುಭವಿಸುವಿರಿ. ಇನ್ನು ಶಿಕ್ಷಣದ ವಿಚಾರ ನೋಡುವುದಾದರೆ ತುಲಾ ರಾಶಿ ವಿದ್ಯಾರ್ಥಿಗಳಿಗೆ 2026 ಶೈಕ್ಷಣಿಕ ಕ್ಷೇತ್ರದಲ್ಲಿ ಪ್ರಗತಿ ಮತ್ತು ಸ್ಫೂರ್ತಿಯ ವರ್ಷವಾಗಿದೆ. ವಿದ್ಯಾರ್ಥಿಗಳು ತಮ್ಮ ಗುರಿಗಳನ್ನು ಸಮರ್ಪಣಾ ಭಾವದಿಂದ ಅನುಸರಿಸುತ್ತಾರೆ ಮತ್ತು ತಮ್ಮ ಅಧ್ಯಯನದಲ್ಲಿ ಯಶಸ್ಸನ್ನು ಪಡೆಯುತ್ತಾರೆ. ಜೂನ್ 2026 ನಂತರ ಕರ್ಕಾಟಕ ರಾಶಿಯಲ್ಲಿ ಗುರುವಿನ ಪ್ರಭಾವ ನಿಮ್ಮ ಕಲಿಕೆ ಮತ್ತು ಅವಕಾಶಗಳನ್ನು ಹೆಚ್ಚು ಮಾಡುತ್ತದೆ. ನೀವು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುತ್ತಿದ್ದರೆ ಈ ವರ್ಷ ನಿಮಗೆ ಸಹಾಯ ಮಾಡುತ್ತದೆ. ಉನ್ನತ ಶಿಕ್ಷಣವನ್ನು ಅನುಸರಿಸುವ ವಿದ್ಯಾರ್ಥಿಗಳು ಈ ವರ್ಷ ಉತ್ತಮ ಅವಕಾಶಗಳನ್ನು ಅನುಭವಿಸುತ್ತಾರೆ. ಅಕ್ಟೋಬರ್ ನಂತರ ಸಿಂಹ ರಾಶಿಗೆ ಗುರುವಿನ ಪ್ರವೇಶವು ಆತ್ಮವಿಶ್ವಾಸದಲ್ಲಿ ಸ್ಪಷ್ಟ ಉತ್ತೇಜನವನ್ನು ತರುತ್ತದೆ. ವೃತ್ತಿ ಆಧಾರಿತ ಶಿಕ್ಷಣವನ್ನು ಮುಂದುವರಿಸಲು ಬಯಸುವ ವಿದ್ಯಾರ್ಥಿಗಳಿಗೆ ಹೊಸ ಆಯ್ಕೆಗಳು ಹುಡುಕಿ ಬರುತ್ತವೆ. ಡಿಸೆಂಬರ್ 2026ರ ಆಸುಪಾಸಿನಲ್ಲಿರುವ ರಾಹುಕೇತು ಸಂಚಾರವು ನಿಮ್ಮ ಗುರಿಗಳು ಮತ್ತು ನಿರ್ದೇಶನಕ್ಕೆ ಸ್ಪಷ್ಟತೆಯನ್ನು ತರುತ್ತದೆ. ಕ್ರಮೇಣ ನಿಮ್ಮ ಆತ್ಮವಿಶ್ವಾಸ ಬೆಳೆಯುತ್ತದೆ ಮತ್ತು ನೀವು ಸುಧಾರಿತ ಫಲಿತಾಂಶಗಳನ್ನು ನೋಡುತ್ತೀರಿ. ಕಲೆ ಮತ್ತು ಸಂಗೀತದಲ್ಲಿ ನಿಮ್ಮ ಆಸಕ್ತಿ ಈ ವರ್ಷ ಹೆಚ್ಚಾಗುತ್ತದೆ. ನೀವು ಫ್ಯಾಷನ್ ವಿನ್ಯಾಸ ಮತ್ತು ನಿರ್ವಹಣಾ ಕ್ಷೇತ್ರದಲ್ಲೂ ಉತ್ತಮವಾಗಿ ಕಾರ್ಯನಿರ್ವಹಿಸಲು ಸಾಧ್ಯವಾಗುತ್ತದೆ. 2026 ತುಲಾ ರಾಶಿಯವರ ಜೀವನ ಉತ್ತಮವಾಗಿರಲು, ಉದ್ಯೋಗ ವ್ಯವಹಾರದಲ್ಲಿ ಅಭಿವೃದ್ಧಿ ಹೊಂದಲು, ಬಡತನ ದೂರವಾಗಿ ಶ್ರೀಮಂತಿಕೆ ಹೊಂದಲು ಕುಬೇರ ಮಹಾಲಕ್ಷ್ಮಿ ಹೋಮದಲ್ಲಿಟ್ಟು ಪೂಜೆ ಮಾಡಿದ ಲಕ್ಷ್ಮೀ ಶ್ರೀ ಚಕ್ರವನ್ನು ಆರಾಧನೆ ಮಾಡಿದರೆ ಉತ್ತಮ ಜೀವನ ನಡೆಸಲು ಶ್ರೀಯಂತ್ರವು ದಾರಿದೀಪವಾಗಿ ನಿಲ್ಲುತ್ತದೆ. ಶ್ರೀಯಂತ್ರವನ್ನು ಮನೆಗೆ ತರಿಸಿಕೊಳ್ಳಲು ಈ ವಾಟ್ಸಾಪ್ ಸಂಖ್ಯೆಗೆ ಮೆಸೇಜ್ ಮಾಡಿ. ವಾಟ್ಸಾಪ್ ಸಂಖ್ಯೆ 8317354636 ಸಂಖ್ಯೆಗೆ ಮೆಸೇಜ್ ಕಳಿಸಿ. ನಿಮಗೆ ಮತ್ತು ನಿಮ್ಮ ಕುಟುಂಬದವರಿಗೆ 2026ರ ಶುಭಾಶಯಗಳು.